ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಿನ್ನೆ ಊರಲ್ಲಿದ್ನಲ್ಲ, ನಿನ್ನೆ ಸಂಜೆನೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗೆಲ್ಲ ಕೆಲಸ ಎಲ್ಲ ಮುಗೀತು, ಪೂಜೆ ಎಲ್ಲ ಆಯಿತು. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಇದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಫಸ್ಟ್ ಹಬ್ಬ, ಮೊದಲನೇ ಹಬ್ಬ ಅಂತ ಹೇಳ್ಬೋದು. ನೆಕ್ಸ್ಟ್ ಇಯರ್ ಸಂಕ್ರಾಂತಿ ಅಷ್ಟರಲ್ಲಿ ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಫಸ್ಟು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲನೂ ಒಳ್ಳೆಯದಾಗಲಿ, ಎಲ್ಲನೂ ಕೊಡಲಿ ದೇವರು ಅಂತ ಕೇಳ್ಕೊಳ್ತಾ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನೇ ಮಾತಾಡ್ರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗಲ್ಲಿ ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಇವತ್ತು ರಂಗೋಲಿ ಕಾಂಪಿಟೇಷನು ಎಲ್ಲನೂ ಇದೆ. ಎಲ್ಲಿ ಏನು ಎತ್ತ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ಹಾಗೆ ಎಲ್ಲ ಮನೆ ಕೆಲಸನೂ ಮುಗಿಸ್ಕೊಂಡು, ತಿಂಡಿ ಎಲ್ಲ ಮುಗಿಸ್ಕೊಂಡು, ಈ ಥರ ಸಿಂಪಲಾಗಿ ಪೂಜೆನೂ ಎಲ್ಲ ಮುಗಿಸ್ಕೊಬಿಟ್ಟು ನಾನು ಇವತ್ತೇ ರಂಗೋಲಿ ಎಲ್ಲ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಯಾಕೆ ಅಂದರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೆ ಹಬ್ಬಕ್ಕೆ. ಪ್ರತಿ ವರ್ಷವೂ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು, ಆದರೆ ಈ ವರ್ಷ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಮನೆಯಲ್ಲಿ ಮುಂದೆನೇ ಎಲ್ಲ ರೆಡಿ ಮಾಡಿಬಿಟ್ಟು ಹೊರಟೆ. ಮಕ್ಕಳೆಲ್ಲ ಅಲ್ಲೇ ಇದ್ದರು. ಹಾಗಾಗಿ ಇವತ್ತು ಕಾಂಪಿಟೇಷನ್ ಇದೆಯನ್ನೆಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡಂಗೂ ಆಗುತ್ತೆ ನನಗೆ ಯೂಟ್ಯೂಬ್ಗೆ. ನಾನು ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗಿಬಿಟ್ಟು ಹೊರಟೆ. ಏನಂದರೆ ನಾನು ಯಾವತ್ತೂ ಈ ಥರ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಆ್ಯಕ್ಚುಲಿ ನನಗೇನು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ. ಏನೋ ಸಿಂಪಲ್ ರಂಗೋಲಿ ಸಾಕ್ತೀನಿ. ಆದರೂ ಕೂಡ ಚೆನ್ನಾಗಿ ಒಂದಿನ ಎಲ್ಲ ಟ್ರೈನ್ ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಒಂದು ರಂಗೋಲಿ ಕಲ್ತ್ಕೊಂಡಿದ್ದೆ. ಇಷ್ಟು ಜನ ಸೇರಿದ್ದಾರೆ. ನಮ್ಮ ಮಂಡಲದಲ್ಲಿರೋವಂಥ ಎಲ್ಲ ಇಂಟ್ರೆಸ್ಟಿವ್ ಹೆಣ್ಮಕ್ಳೆಲ್ಲರೂ ಬಂದಿದ್ದರು. ಹೀಗೆ ನಾನು ರಂಗೋಲಿ ಹೇಳಿದ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿನೇ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು. ಆಮೇಲೆ ಹೀಗೆ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಅರೌಂಡು 1:30 ಆಯಿತು. 11:30ಗೆ ಸ್ಟಾರ್ಟ್ ಮಾಡಿದ್ದು. 1 o'clock ಬಿಟ್ಟಿದ್ರು. 1.5 ಗಂಟೆ ಟೈಮ್ ಕೊಟ್ಟಿದ್ರು ಹಾಕೋದಕ್ಕೆ. ನಾನು ಈ ಥರ ಎಲ್ಲ ಚೆನ್ನಾಗಿನೇ ಹಾಕಿದ್ದೀನಿ ಅಂತ ಅನ್ನಿಸ್ತು. ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ನಂತರನೇ ಇನ್ನೂ ಚೆನ್ನಾಗಿ ಹಾಕಿರೋದು, ಇನ್ನೂ ತುಂಬ ಜನ ಚೆನ್ನಾಗಿ ಹಾಕಿದ್ರು. ಎಲ್ಲರೂ ಚೆನ್ನಾಗಿನೇ ಹಾಕಿದ್ರು ರಂಗೋಲಿ ಮಾತ್ರ, ಹೆಣ್ಮಕ್ಳು. ಆಮೇಲೆ ಏನು ಗೊತ್ತಾ, ಬೇಜಾರಾಗಿರೋದು ಒಂದೇ ಒಂದು ವಿಷಯ ಏನಂದರೆ ಜಡ್ಜಿಮೆಂಟು ಚೆನ್ನಾಗಿ ಹಾಕಿರೋರಿಗೆ ಕೊಡಲಿಲ್ಲ. ಫೈನಲ್ ಜಡ್ಜಿಮೆಂಟ್ ಬಂದುಬಿಟ್ಟು ಚೆನ್ನಾಗಿ ಹಾಕಿರೋರು ಕೊಡಲಿಲ್ಲ. ಅದು ಯಾರು ಮಿಸ್ಟೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಬಂದಿರೋ ಜನಕ್ಕೂ ಕೂಡ ಜಡ್ಜಿಮೆಂಟ್ ಇಷ್ಟ ಆಗಲಿಲ್ಲ. ಫಸ್ಟ್ ಸೆಕೆಂಡ್ ಮಾತ್ರನೇ ಸ್ವಲ್ಪ ವ್ಯಾಲಿಡ್ ಅನ್ನಿಸ್ತು. ಮಿಕ್ಕಿರೋ ಜಡ್ಜಿಮೆಂಟ್ ಅನ್ವ್ಯಾಲಿಡ್ ಅನ್ನಿಸ್ತು ಜನಗಳಿಗೂ. ಸರಿ, ನನ್ನ ರಂಗೋಲಿನೂ ತುಂಬ ಜನನೇ ಇಷ್ಟಪಟ್ಟರು. ಆ ಜನ ಇಷ್ಟಪಟ್ಟರಲ್ಲ, ಹಾಗಾಗಿ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಪ್ರೈಸು ಅದು ಸೆಕೆಂಡ್ರಿ. ಪ್ರೈಸ್ ಅದೇ ಹಾಗೆ ಇರೋದಿಲ್ಲ, ಅವ್ರು ಕೊಟ್ಟಿರೋದು ನಮ್ಮ ಹತ್ರ ಏನೂ. ಆದರೆ ಜನ ಒಪ್ಪಿದ್ರಲ್ಲ, ಅದೇ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಮುಗಿಸ್ಕೊಬಿಟ್ಟು ಈ ಥರ ನೋಡ್ರಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ಅಲ್ಲಲ್ಲಿ ಈ ಥರ ಎಲ್ಲ ಇಟ್ಬಿಟ್ಟು ಸಂಕ್ರಾಂತಿ ವಾತಾವರಣ ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು ಹಾಫ್ ಡೇ ಪೂರ್ತಿ ಅಲ್ಲೇ ಕಳೆದಿದ್ದೀವಿ ಅಂತಲೇ ಹೇಳ್ಬೋದು. ಮಾರ್ನಿಂಗ್ 10ಗೆ ಹೋದರೆ ಆಫ್ಟರ್ನೂನ್ 3 o'clock ಆಗಿಬಿಟ್ಟಿತ್ತು ನಾವು ಮನೆಗೆ ಹೋಗೋಷ್ಟರಲ್ಲೇ. ಈ ಥರ ಏನೋ ಪೊಲಿಟಿಕಲ್ ಲೀಡರ್ಸ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎತ್ತಿನ ಗಾಡಿಯಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ರು. ನಾನು ದೂರದಿಂದನೇ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಏನೋ ಮೀಟಿಂಗ್ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಬಿಟ್ರು. ಅದೇ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ, ಅವರು ಸ್ವಲ್ಪ ಸ್ಪೀಚಸ್ ಎಲ್ಲ ಕೇಳಬೇಕೆಲ್ಲ. ಹಾಗಾಗಿ ಹೆಣ್ಮಕ್ಳನ್ನೆಲ್ಲನೂ ಒಂದು ಕಡೆ ಕೂರಿಸಿ ಎಲ್ಲ ಒಂಥರ ಮೀಟಿಂಗ್ ಎಲ್ಲ ಮಾಡಿ ಅವರು ಪಾಪ ಸಂಕ್ರಾಂತಿ ವಿಷಯಸ್ ಎಲ್ಲ ಹೇಳಿದರು. ನೋಡಿ ನನ್ನ ಮುಖ ಈ ಥರ ಆಗಿಬಿಟ್ಟಿದೆ. ಎಲ್ಲ ಬಿಸಿಲಲ್ಲಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಕುಂಕುಮ ಎಲ್ಲ ಮನೆ ಹಣೆ ಮೇಲೆ ಬಂದುಬಿಟ್ಟಿದೆ. ಈ ಥರ ಆಗಿಬಿಟ್ಟಿದೆ. ಆಮೇಲೆ ಕೂತ್ಕೊಂಡು ನಾವು ಕೂಡ ಎಲ್ಲ ನೋಡಿಕೊಂಡು, ಪಾಪ ಇನ್ನು ಗೆದ್ದಿರಲ್ವಲ್ಲ ಅವ್ರಿಗೂ ಕೂಡ ಒಂದೊಂದು ಸ್ಯಾರೀಸ್ ಕೊಟ್ಬಿಟ್ಟು ಕಳಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಮನೆ ಕಡೆ ಹೊರಟ್ವಿ. ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಹಳ್ಳಿಯಲ್ಲಿ ಈ ಥರ ಸಗಣಿ ಎಲ್ಲ ಹಾಕಿ ರಂಗೋಲಿ ಹಾಕ್ತಾರಲ್ಲ, ಅದು ನೋಡೋದಕ್ಕೆ ಒಂಥರ ಚಂದ. ನೋಡೋದಕ್ಕೇ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನನ್ನ ಮಗಳೂ ಅಷ್ಟು ಬೇಗ ಎದ್ದು ರಂಗೋಲಿ ಹಾಕ್ತೀನಿ ನಾನೇ ನೈಟು ಅಂತ ಹೇಳ್ಬಿಟ್ಟು ಎಬ್ಬಿಸು ಬೇಗ ಅಂತ ಹೇಳ್ಬಿಟ್ಟು ಮಲಿಕೊಂಡಿದ್ಲು. ಫೋನಲ್ಲಿ ಯಾವುದೋ ಒಂದು ರಂಗೋಲಿ ನೋಡಿದ್ಲಂತೆ, ನಾನು ಹಂಗೆ ಹಾಕಬೇಕು ಅಂತ ಹೇಳಿದ್ಲು. ನಾನು ಒಂದು ಸ್ವಲ್ಪ ಹಾಕ್ಕೊಟ್ಟೆ. ಇಲ್ಲ ಹಂಗೆ ಬೇಡ ಅಂತ ಕೆಡಿಸಿ ಅವಳೇ ಹಾಕ್ಕೋಬೇಕು ಅಂತ ಎಲ್ಲ ನೀಟಾಗಿ ಹಾಕ್ಕೊತಿದ್ಲು. ಇದು ಬಂದು ನಮ್ಮ ಮನೆ ಪಕ್ಕದಲ್ಲಿರೋರು ಹಾಕಿರೋದು. ಇದೂ ಚೆನ್ನಾಗಿದೆ, ಚೆನ್ನಾಗಿ ಹಾಕಿದ್ದಾರೆ.
ಆಮೇಲೆ ಸ್ವಲ್ಪ 1 ಅವರ್ ತಗೊಂಡಿದ್ದಾಳೆ ಟೈಮು ಹಾಕೋದಕ್ಕೆ. ಇಲ್ಲ ನಾನೇ ಹಾಕಬೇಕು, ಅದು ಹೆಂಗೈತೆ ಹಂಗೆ ಹಾಕ್ಬೇಕು ನಾನು ನೋಡಿಕೊಂಡು ಅಂತ ಹೇಳ್ಬಿಟ್ಟು, ಸರಿ ನೀನು ಹಾಕಮ್ಮ ಅಂತ ಹೇಳ್ಬಿಟ್ಟು ನಾನು ಅಂಗಡಿ ಮುಂದೆ ಹಾಕ್ತೀನಿ ಅಂತ ಹೋದೆ. ಸರಿ ಹಾಕೋಗಿ, ನೀನು ಚೆನ್ನಾಗಿ ಹಾಕ್ತೀಯಾ ಇಲ್ಲ ನಾನು ಚೆನ್ನಾಗಿ ಹಾಕ್ತೀನ ನೋಡೋಣ ಅಂತ ಹೇಳ್ಬಿಟ್ಟು ಅವಳು ಚಾಲೆಂಜ್ಗೆ ಹಾಕ್ಬಿಟ್ಟು ಹೇಳ್ತಾಯಿದ್ಲು. ಸರಿ ಅಂತ ಹೇಳ್ಬಿಟ್ಟು ನೋಡಿರಿ ಫೈನಲಾಗಿ ಈ ಥರ ಹಾಕಿದ್ದಾಳೆ. ಅವಳ ವಯಸ್ಸಿಗೆ ಈ ಥರ ರಂಗೋಲಿ ಹಾಕಿದ್ದಾಳೆ ಅಂದರೆ ಗ್ರೇಟೇನೆ, ತುಂಬಾ ಚೆನ್ನಾಗಿ ಹಾಕಿದ್ದಾಳೆ. ಫಿನಿಶಿಂಗು ಚಿಕ್ಕದಾಗಿ ಹಾಕಿದ್ರು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾಳೆ. ನನಗೆ ಇಷ್ಟ ಆಯಿತು. ಈ ಮಕ್ಕಳಿಗೆ ಈ ವಯಸ್ಸಿಂದನೇ ಸ್ವಲ್ಪ ಈ ಥರ ಎಲ್ಲ ಅವ್ರಿಗೂ ಟ್ರೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ಕಲಿಬೇಕು ಅಂತಾರಲ್ಲ. ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ, ತುಂಬಾ ಚೆನ್ನಾಗಿ ಹಾಕಿದ್ದಾಳೆ. ಇಷ್ಟ ಆಯಿತು ನನಗೇನೋ. ಆಮೇಲೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ನಾನು ಕೂಡ ಆ ಕಡೆ ಹಾಕಿದ್ದೆ. ನಾನು ಹಾಕಿರೋದೆಲ್ಲ ಏನಷ್ಟು ಚೆನ್ನಾಗಿಲ್ಲ, ಮಾಮೂಲಿಯಾಗಿ ಹಾಕಿದ್ದೆ. ಆ ಕಡೆ ಅಂಗಡಿ ಮುಂದೆ ಒಂದು ಹಾಕೋಣ ಚಿಕ್ಕದಾಗಿ ಅಂತ ಹೇಳ್ಬಿಟ್ಟು ಈ ಥರ ಹಾಕಿ ಏನೇನೋ ಹಾಕೋಕ್ಕೋಗಿ ಈ ಡಿಸೈನ್ ಬಂದಿದೆ. ಪರವಾಗಿಲ್ಲ, ಚೆನ್ನಾಗಿದೆ ಅನ್ನಿಸ್ತು. ಅಂಗಡಿ ಮುಂದೆ ಕೂಡ ಈ ಥರ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡಿಕೊಂಡು ತಿಂದು ಇವತ್ತು ಮಧ್ಯಾಹ್ನಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಳು ನನ್ನ ಚಿಕ್ಕ ಮಗಳು ಬಂದು ನನ್ನ ವೀಡಿಯೋ ತೆಗಿ, ಈಗ ನಾನು ಹಾಕಿದ್ದೀನಿ ರಂಗೋಲಿ ಅಂದ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾಳೆ. ಇದರಲ್ಲಿ ಇವಳು ಜಾಣಿ ಅಂತ ಹೇಳ್ಬೋದು. ಆಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೂವು ಇದ್ವು ಕಟ್ಟವು, ಅವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ತಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಹೂವು ಕಟ್ಟೋಣ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅಪ್ಪ ಬಂದರು. ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಹಾಗೆ ನಗಾಡಿಕೊಂಡು, ನಮ್ಮೂರಲ್ಲಿ ಇದ್ರಲ್ಲ ಅವರು ಇವಾಗ ಕೊಡಗಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಹೋಗಿ ಅಲ್ಲಿಯೇ. ಅದಕ್ಕೆ ನಾನು ಕೇಳ್ತಾಯಿದ್ದೆ, ನಮ್ಮನ್ನು ಕರ್ಕೊಂಡು ಹೋಗು ಕೊಡಗುಗೆ, ಎಲ್ಲೂ ಟ್ರಿಪ್ಪೇ ಕರ್ಕೊಂಡೋಗಿಲ್ಲ ನೀನು, ಇವಾಗ ಹಾಲಿಡೇಸ್ ಇದ್ದಾವಲ್ಲ ಮಕ್ಕಳಿಗೆ, ಹಾಗೆ ಕರ್ಕೊಂಡೋಗು, ಇವಾಗ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳ್ತಿದ್ದೆ. ಅದಕ್ಕೆ ಅವ್ರ ತಮಾಷೆಗೆ ಸರಿ ಹೂವು ಕಟ್ಟು ಇವಾಗ ಹೋಗೋಣ, ಇವಾಗಲೇ ಟಿ ಬಸ್ ಹೇಳ್ತೀನಿ ಎಲ್ಲರೂ ಹೋಗೋಣ ಅಂತ ತಮಾಷೆ ಮಾಡ್ತಿದ್ರು. ಅವರು ಬಂದಿದ್ದರು, ಈಗ ಹಾಲಿಡೇಸ್ ಇದ್ವಲ್ಲ ಹಾಗಾಗಿ ಅವರೂ ಬಂದಿದ್ರು. ಅವ್ರು ಹೇಳ್ತಿದ್ರು ಕೊಡಗಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು, ನೋಡಬೇಕು, ಎಲ್ಲ ಟೂರಿಸ್ಟ್ ಎಲ್ಲ ಬರ್ತಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಕೇಳ್ತಾಯಿದ್ದೆ, ನಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ನೋಡ್ರಿ ಇವರೇ ಇರೋದಲ್ಲಿ ಸ್ವಲ್ಪ ಕಾಲೇನೋ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಪಾಪ, ಅದಕ್ಕೆ ಬಂದಿದ್ದಾರೆ ಇಲ್ಲಿಗೆ. ಇದೇ ನೇಟಿವ್ ಪ್ಲೇಸ್ ಅವ್ರದ್ದು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ರು ದೇವಸ್ಥಾನ ಎಲ್ಲ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಯಾಕೆ ನಮ್ಮೂರಲ್ಲಿ ಏನು ದೇವಸ್ಥಾನ ಇಲ್ವಾ, ಇಲ್ಲೇ ಇದ್ದಾವಲ್ಲ ಅಂತ ಇವರು ಏನೋ ವಾದ ಮಾಡ್ತಾಯಿದ್ರು. ನಾವು ಹಾಗೆ ನಕ್ಕೊಂಡು ಸ್ವಲ್ಪ ಹೊತ್ತು ತಮಾಷೆ ಮಾಡಿಕೊಂಡು ಮಧ್ಯಾಹ್ನದ ಟೈಮು ಹಾಗೆ ಕಾಲ ಕಳೆದೇ ಹೋಯಿತು. ನಮ್ಮ ಮನೆ ಹತ್ರ ಒಂದು ತಾತ ಬರ್ತಾರೆ, ಆವಾಗ್ಲೂ ತುಂಬಾ ತಮಾಷೆ ಮಾಡ್ತಾರೆ. ಅವ್ರನ್ನ ಏನೋ ಕೇಳ್ತಾಯಿದ್ದೆ, ಏನು ಹೇಳ್ತಿದ್ದಾರೆ ನೋಡಿ. ಕ್ರಾಂತಿ ಇವಾಗೂ ಅವಾಗೂ ಏನು ಡಿಫ್ರೆನ್ಸ್? ಒಂದು ಬರ್ತೈತಿ, ಒಂದು ನಾಣ್ಯ ಚೆನ್ನಾಗಿ ಮಾಡ್ತಾರೆ. ಮದ್ಲಿಗೆ ಹಾಕೊಂಡು ಸೌದೆಕಾಯಿ ಕಡಲೆಕಾಯಿ ಒಣಗಿರೋ ತೂರ್ ದೇಶ ತಿಂದು ಹೊಲ್ದ ಕುಂಬಳಕಾಯಿ ತಂದು ಬನ್ಸೋದು. ಇವಾಗ ಹಂಗಿಲ್ಲ. ಮತ್ತೆ ಅವಾಗ ಚೆನ್ನಾಗಿತ್ತ, ಇವಾಗ ಚೆನ್ನಾಗಿದೆ? ಅವಾಗಿಂದ ಒಂದಾಕ ಇವಾಗಿಂದ ಒಂದಾಕ. ಈಗೆಲ್ಲ ನೀನು ರಾಗಿ ಒಂದು ಕಳೆ ತೆಗಿಯೋದು ಬರ್ತೈತಿ, ಗಡ್ಡೆ ಬೈರಕದ್ ಬರ್ತೈತಿ. ಈಗೆಲ್ಲ ಬೇಯಿಸ್ತಿ ಇಲ್ಲಲ್ಲ, ಚೆನ್ನಾಗೆಲ್ಲ ಗಂಜಿ ಹಂಗೊಳಿದು ನಾವೆಲ್ಲ ವೇಸ್ಟ್ ಇವಾಗ. ಬೇಯಿಸ್ತಿ ನಮ್ಮ ನೋಡಿ ನೆನ್ನೆಯಿಂದನ ಹುಡುಗರು ಎತ್ಕೋದು ಗಂಡ ಏನು ಮಾಡ್ತಾನೆ ನೀವು ಬೈ ಗೊತ್ತಿಲ್ಲ. ಆಮೇಲೆ ಇದು ಬಂದು ಮಧ್ಯಾಹ್ನ ಒಂದು 2 ಗಂಟೆ ಹಂಗೆ ಸ್ವಲ್ಪ ಬೇಳೆ ಹಾಕಿದ್ರು, ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ಗೂ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಊಟ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮಕ್ಕಳು ಹೊಟ್ಟೆ ಹಸಿ ಅಂತ ಹೇಳ್ತಿದ್ರು. ಹಾಗಾಗಿ ಅವ್ರ ತಾತ ಬಂದುಬಿಟ್ಟು ಸ್ವಲ್ಪ ಕಲ್ಲಂಗಡಿ ಹಣ್ಣು ಇತ್ತು ಅಂತ ಅದನ್ನು ಕಟ್ ಮಾಡಿಕೊಡ್ತಾಯಿದ್ರು. ಕಲ್ಲಂಗಡಿ ಹಣ್ಣೆಲ್ಲ ತಿಂದ್ಕೊಂಡು ನಾವು ಕೂಡ ಸ್ವಲ್ಪ, ಆಮೇಲೆ ಅನ್ನ ಸಾಂಬಾರಾಗಿತ್ತಲ್ಲ ಅದರಲ್ಲೇ ಸ್ವಲ್ಪ ಅನ್ನ ಎಲ್ಲ ಊಟ ಮಾಡ್ಕೊಂಡ್ವಿ ಕೂತ್ಕೊಂಡು. ಇನ್ನೂ ಕರ್ಜಿಕಾಯಿ ಮಾಡಿರಲಿಲ್ಲ, ಸ್ವಲ್ಪ ಅನ್ನ ಸಾರು ಊಟ ಮಾಡ್ಕೊಂಡು ಆಮೇಲೆ ಮಾಡೋಣ ಸಾಯಂಕಾಲ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರೆಲ್ಲ ಊಟ ಮಾಡಿಕೊಂಡು ಕೂತ್ಕೊಂಡು ಹಾಗೆ ಸಾಯಂಕಾಲ ಸ್ವಲ್ಪ ನಾನು ಅಮ್ಮ ಕೂತ್ಕೊಂಡು ಇಬ್ಬರೂ ನಾನೆಲ್ಲ ಒರೆಸ್ಕೊಡ್ತಾಯಿದ್ದೆ. ಅಮ್ಮ ಎಲ್ಲ ಮುಚ್ಚಿಬಿಟ್ಟು ರೆಡಿ ಮಾಡಿಕೊಂಡ್ರು. ಈಗ 2-3 ಹಿಂಗಿದ್ರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ, ಒಬ್ಬರೇ ಮಾಡ್ಕೋಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಸಂಜೆ ಆಗಿ ಟಿ ವಿ ನೋಡಿಕೊಂಡು ಇಬ್ಬರೂ ಸ್ವಲ್ಪ ಮಾತಾಡಿಕೊಂಡು ಹಾಗೇನೇನ ಕೆಲಸ ಮಾಡಿಕೊಂಡು ಮುಗಿಸ್ಕೊಬಿಟ್ವಿ. ಎಲ್ಲ ರೆಡಿ ಮಾಡಿಕೊಂಡು ಮಾತಾಡಿಕೊಂಡು
ಟೈಮ್ ಹೇಗೆ ಹೋಗುತ್ತೆ ಈಗ ನೋಡ್ರಿ. ಇದಕ್ಕೇ ನಮ್ಗೆ ಇಷ್ಟ ಆಗೋದು ಇದು. ಒಬ್ಬರೇ ಇರ್ತೀವಲ್ಲ ಮನೆಯಲ್ಲಿ, ಹಾಗಾಗಿ ಮಕ್ಕಳು ಇದ್ರೂ ಎಷ್ಟೇ ಇದ್ರೂ ನಮಗೆ ಏನೋ ಇಲ್ಲಿ ಒಂಥರ ಮಾತಾಡಿಕೊಂಡು ಟೈಮ್ ಹೇಗೆ ಹೋಗುತ್ತೆ ಗೊತ್ತೇ ಆಗೋಲ್ಲ, ಬೇಜಾರಾಗಲ್ಲ. ಹಾಗಾಗಿ ಅದಕ್ಕೆ ನಮಗೆ ಊರಂದ್ರೇ ತುಂಬ ಇಷ್ಟ, ನಮ್ಮೂರು. ಆಮೇಲೆ ಹಾಗೆ ಟೈಮ್ ಕಳೆದೇ ಹೋಯಿತು. ಎಲ್ಲ ತಗೊಂಡೋಗಿ ಅಮ್ಮ ಸ್ವಲ್ಪನೇ ಕರಿತಾಯಿದ್ರು ಕೂತ್ಕೊಂಡು ಕರ್ಜಿಕಾಯಿನ. ನಮಗೇನು ಗೊತ್ತಾ, ಆಮೇಲೆ ತಣ್ಣಗಾಗಿರೋವು ತಿನ್ನೋದೇ ಇಲ್ಲ, ಇಷ್ಟಪಡಲ್ಲ. ಅಲ್ಲೇ ಇದ್ರೂ ಮುಟ್ಟೋದಿಲ್ಲ. ಈ ಥರ ಬಿಸಿ ಬಿಸಿ ಇದ್ದಾಗಲೇ ಒಂದು 2-3 ಆದರೂ ತಿನ್ಕೊಬಿಡ್ತೀನಿ. ನನಗೆ ಹಂಗೆ ಇಷ್ಟ. ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಅಮ್ಮ ಹಾಕ್ಕೊಡ್ತಾಯಿದ್ರು. ಕೂತ್ಕೊಂಡು ನಾನು ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸರಿ ತೆಗ್ದು ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ರೌಂಡ್ ಹಾಕಿದ್ರು. ನಾನು ಒಂದು ತಗೊಂಡು ಹಾಗೆ ಮಾತಾಡಿಕೊಂಡು ಕೂತ್ಕೊಂಡು ಬಿಸಿದು ಹಾಗೆ ತಿನ್ಕೊಳ್ತಾ ಇದ್ದೆ. ಏನೋ ನನಗೆ ಹಾಗೆ ಇಷ್ಟ ಬಿಸಿ ತಿನ್ನೋದಕ್ಕೇ. ತಣ್ಣಗಾದ್ಮೇಲೆ ಏನು ಅಷ್ಟು ಇಷ್ಟ ಆಗೋದಿಲ್ಲ. ಇಬ್ಬರೂ ಮಾತಾಡಿಕೊಂಡು ಏನೋ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತಿಂದ್ಕೊಂಡ್ವಿ. ಮಕ್ಳು ಇರಲಿಲ್ಲ, ಎಲ್ಲೋ ಹೋಗಿದ್ರು. ಆಗಲೇ ಸಂಜೆ ಒಂದು 7 ಗಂಟೆ ಆಗಿತ್ತು. ಎಲ್ಲೋ ಹೋಗಿದ್ದಾರೆ ನೋಡೋಣ ಅಂತ ಹೋದರೆ ನಮ್ಮ ಮನೆ ಪಕ್ಕದಲ್ಲಿ ಏನೋ ಆಟ ಆಡ್ಕೊಂಡು ಅಲ್ಲಿ ಜೋಗಾಲಿ ಇದೆ. ಹಾಗಾಗಿ ಅದನ್ನು ಆಟ ಆಡ್ಕೊಂಡು ಅದರಲ್ಲಿ ಕೂತಿದ್ದಾರೆ ನೋಡ್ರಿ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು. ಈ ವ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.